ಮಧ್ಯದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಒಂದಷ್ಟು ಚರ್ಚೆಯನ್ನು ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಮಾತನಾಡುವ ಸಂದರ್ಭದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿ ಆಗಿದ್ದಾರೆ ಕಳೆದ 2-3 ದಿನಗಳಲ್ಲಿ. ಈಗಾಗಲೇ ಹೈಕಮಾಂಡ್ ಕೊಟ್ಟ ಮಾತು ಪ್ರಕಾರ ನಡ್ಕೋಬೇಕು. ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ 2.5 ವರ್ಷ ಡಿ ಕೆ ಸಿದ್ದರಾಮಯ್ಯ ಅವರು 2.5 ವರ್ಷ ಡಿ ಕೆ ಶಿವಕುಮಾರ್. ಇದು ಡಿ ಕೆ ಶಿವಕುಮಾರ್ ಅವರ ತಲೆ ಕೈ ಇಟ್ಟು ಮುಖ್ಯಮಂತ್ರಿಗೆ ಹೇಳಿಕೊಟ್ಟಿರ್ತಕ್ಕಂಥ ಮಾತು. ಈಗ 2.5 ವರ್ಷ ಆಗಿ ಮತ್ತು 6 ತಿಂಗಳು ಮುಂದಕ್ಕೆ ಬಂತು. ಮಕರ ಸಂಕ್ರಾಂತಿ ಆಗಲಿ, ನ್ಯೂ ಇಯರ್ ಮುಗಿಯಲಿ, ಯುಗಾದಿ ಮುಗಿಯಲಿ, ಪಂಚರಾಜ್ಯ ಚುನಾವಣೆ ಆಗಲಿ, ಎಲ್ಲವನ್ನೇ ಆಗೋಯ್ತು. ಇದು ಯಾವಾಗ? ಇದೊಂಥರ ಡಿ ಕೆ ಶಿವಕುಮಾರ್ಗೆ ಅಪಮಾನ ಮಾಡದಂಗೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ಪ್ರತಿನಿಧಿಸುವ ಅವರ ಸಮುದಾಯಕ್ಕೂ ಕೂಡ, ಕಲಿಗ ಸಮುದಾಯಕ್ಕೂ ಕೂಡ ಅಪಮಾನ ಮಾಡಿದ್ದಾರೆ. ಆಕ್ಚುಲಿ ಹೇಳಬೇಕಾದ್ರೆ ಮುಖ್ಯಮಂತ್ರಿಗಳು ಸ್ವತಃ ಬಿಟ್ಟು ಕೊಡಬೇಕಿತ್ತು, ಖುದ್ದು ಬಿಟ್ಟು ಕೊಡ್ಬೇಕು. ನಾನಿಷ್ಟು 8 ವರ್ಷ ಮಾಡಿದ್ದೀನಪ್ಪ, ತಾವು ಮಾಡಿ ಅಂತಂದ್ರೆ ಮುಖ್ಯಮಂತ್ರಿಗಳು ದೊಡ್ಡ ಸ್ಥಾನಕ್ಕೆ ಹೋಗ್ತಿತ್ತು. ಆದ್ರಿಂದ ರಾಜ್ಯದ ಅಧಿಹಿಂದುಳಿದ ಮಠಾಧೀಶ್ವರ ಮಹಾಸಭೆಯಿಂದ ರಾಜ್ಯದ ಅಧ್ಯಕ್ಷರಾಗಿ ನಾವು ಒತ್ತಾಯ ಮಾಡುತ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರನ್ನ ಕೂಡಲೇ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥ ನಾವು ಒತ್ತಾಯ ಮಾಡಿಕೊಂಡು ಬರ್ತಾ ಇದ್ದೀವಿ. ಇವತ್ತು ಮಾಡ್ತಾ ಇದ್ದೀವಿ. ಅವರು ಯೋಗ್ಯವಾದ ವ್ಯಕ್ತಿ ಇದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಅವರು ಬಹಳಷ್ಟು ದುಡ್ಡಿದ್ದಾರೆ. ಹಣ, ಅವರ ಆರೋಗ್ಯ, ಸಮಯ, ಫ್ಯಾಮಿಲಿಗೆ ಕೊಡಬೇಕಾದ ಸಮಯ ಪಕ್ಷಕ್ಕೆ ಕೊಟ್ಟು ಪಕ್ಷವನ್ನ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಿದ್ದಾರೆ. ಅವ್ರಿಗೂ ನೀವು ಒಂದು 2-2.5 ವರ್ಷ ಮುಖ್ಯಮಂತ್ರಿ ಮಾಡ್ತೀನಿ ಅಂತಕ್ಕಂಥ ಮೀನಾವೇಶನ ಮಾಡುವುದು ಹೈಕಮಾಂಡ್ ಏನಾಗಿದೆ, ಲೋ ಕಮಾಂಡ್ ಆಗಿದೆ ಅಂತ ಕಾಣುತ್ತದೆ. ಹೈಕಮಾಂಡ್ಗೆ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ ಅಂತ ಕಾಣುತ್ತದೆ. ಆದ್ರಿಂದ ಕೂಡಲೇನೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿದ್ರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ವಿರೋಧ ಪಕ್ಷ ಆಗಲಿ, ಆಡಳಿತ ಪಕ್ಷ ಇರಬೇಕು, ಕಾಂಗ್ರೆಸ್ ಇರಬೇಕು. ಇಲ್ಲವಾದ್ರೆ ಅದು ಬೇರೆ ವಿಕೋಪಕ್ಕೆ ಹೋಗುತ್ತೆ. ಆದ್ರಿಂದ ಡಿ ಕೆ ಶಿವಕುಮಾರ್ ಅವರು ದುಡಿದಕ್ಕೆ ಕೂಲಿ ಕೊಡಬೇಕು. ಅದಕ್ಕೆ ನನಗೆ ಬಂದ ಮಾಹಿತಿ ಪ್ರಕಾರ 10ನೇ ತಾರೀಕು, ಡೆಲ್ಲಿಯಿಂದ ಬಂದ ಮಾಹಿತಿ ಪ್ರಕಾರ 10ನೇ ತಾರೀಕು ಮುಖ್ಯಮಂತ್ರಿಯಾಗಿ ಅವರು ಪ್ರಮಾಣ ಸ್ವೀಕಾರವನ್ನು ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನೇ ಒಂದಷ್ಟು ಮೂಲಗಳಿಂದ, ಡೆಲ್ಲಿ ಮೂಲಗಳಿಂದ ಮಾಹಿತಿ ಬಂದು. ಮತ್ತು ಅವರ ಬರ್ತ್ಡೇ ಕೂಡ ಇದೆ. ನಾನು ಅವ್ರಿಗೆ ಅಡ್ವಾನ್ಸ್ ಆಗಿ ಬರ್ತ್ಡೇ ವಿಶೇಷನ ಮಾಡ್ತಾ ಇದ್ದೇನೆ. 15ನೇ ತಾರೀಕು ಅವರ ಬರ್ತ್ಡೇ ಇದೆ. ಅವ್ರಿಗೆ ಒಳ್ಳೇದಾಗಲಿ. ಮುಖ್ಯಮಂತ್ರಿ ಆಗಿ ಅವರು ಈ ಸಲ ಅವರ ಬರ್ತ್ಡೇನ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ಮಾಹಿತಿ ಬಂದಿದೆ. ಅದಕ್ಕೋಸ್ಕರ ಅದಕ್ಕೆ ಅವಕಾಶವನ್ನೇ ಹೈಕಮಾಂಡ್ ಮತ್ತು ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನಾವು ಮನವಿಯನ್ನ ಮಾಡುತ್ತೇನೆ.